ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಯಾಕೋ ಇತ್ತೀಚೆಗೆ ಇವ್ರ ವರ್ತನೆ ಬದಲಾಗಿದೆಯಲ್ಲ. ಏನೇ ಮಾಡಿಕೊಟ್ರು ಮನೆ ತಿಂಡಿ ತಿಂದೆ ಕ್ಯಾಂಟೀನಲ್ಲೇ ತಿಂತೀನಿ ಅಂತ ಹೋಗ್ತಿದಾರಲ್ಲ. ಏನಾಗಿದೆ ಇವ್ರಿಗೆ? ಭಟ್ರೆ, ತಿಂಡಿ ರೆಡಿನಾ? ಹಾ ರೀ, ಎಲ್ಲ ರೆಡಿ ಐತ್ರಿ, ಕೂತ್ಕೊಳ್ಳಿ. ಏನ್ ಮಾಡಿದಿರ ತಿಂಡಿಗೆ? ಸರ, ಇವತ್ತು ಬಿಸಿ ಬಿಸಿ ಇಡ್ಲಿ ಪೂರಿ ಎಲ್ಲಾ ತರಕಾರಿ ಹಾಕಿ ಬಿಸಿ ಬಿಸಿ ಪುಲಾವ್ ಮಾಡೀನ್ರಿ. ಪಲಾವ್ ಮಾಡೀನ್ರಿ. ಆಗ್ಲಿ, ನನ್ನ ಫೇವ್ರೇಟ್ ಡಿಶ್ ಮಾಡಿದ್ದೀರಾ. ಹಾ 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 ರೀ, ಬರ್ರಿ, ನಮಸ್ಕಾರ, ಕೂತ್ಕೋ ಕಾವೇರಿ. ಎಲ್ರಿಗೂ ತಿಂಡಿಗೆ ಬರಕ್ ಹೇಳಿದ್ದೀರಾ? ಹಾ ರೀ, ಎಲ್ರಿಗೂ 3 ಸರಿ ಹೇಳೀನ್ರಿ. ಇನ್ನೇನು ಕ್ಷಣದಾಗ ಬರ್ತಾರ್ರಿ, ತಾವು ಕೂತ್ಕೋರಿ, ತಮಗ ಬಡಿಸ್ತೀನ್ರಿ. ಬೇಡ ಭಟ್ರೆ, ಅವ್ರು ಬರ್ಲಿ, ಆಮೇಲೆ ಮಾಡೋಣ. ಹಾ, ಬಂದ್ರೆ ನೋಡ್ರಿ. ಹಾ, ಓಕೆ ಸರಿ, ಬಾಯ್. ಬಾಯ್. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾವ. ಮಾರ್ನಿಂಗ್. ಹಾ, ರೈಟ್. ಇಲ್ಲ, ಮೀಟಿಂಗ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ನಾನಲ್ಲಿ ಬಂದು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾಯ್. ಭಟ್ರೆ, ಈಗ ಬಡಿಸಿ. ಹಾ, ಆತ್ರಿ. ಪ್ರೀತಮ್ ತಿಂಡಿಗೆ ಬಂದಿಲ್ಲ, ರೂಮ್ಗೆ ತಗೊಂಡು ಕೊಟ್ರ? ಹಾ, ಇಲ್ರಿ ಸರ, ರೂಮ್ಗೆ ತಿಂಡಿ ತಗೊಂಡು ಹೋಗಿದ್ದೀನ್ರಿ. ಅವರ ಹೇಳಿದ್ರಿ, ಇಲ್ಲ ನಾ ಅಲ್ಲೇ ಬಂದು ತಿಂತೀನಿ ಅಂತ. ನನಗೂ ಬಹಳ ಖುಷಿ ಆತ್ರಿ, ಅದಕ್ಕೆ ಬಂದಿನ್ರಿ. ಈಗೇನು ಅವರು ಬರ್ತಾರ್ರಿ. ಹೌದಾ? ಓಹ್, ಇಲ್ಲೇ ಬರ್ತೀನಿ ಅಂತ ಹೇಳಿದ್ನ. ಗುಡ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಾ, ಬಂದ್ರೆ ನೋಡ್ರಿ. ಅಕ್ಕ, ನಂಗೆ ಲೇಟ್ ಆಗ್ತಿದೆ, ಸಂಜೆ ಸಿಗ್ತೀನಿ, ಬಾಯ್. ಪ್ರೀತು, ತಿಂಡಿ ಮಾಡ್ದೆ ಹಾಗೆ ಹೋಗ್ತಿದ್ಯಲ್ಲ, ತಿನ್ಕೊಂಡು ಹೋಗು. ಇಲ್ಲ ಅಕ್ಕ, ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ. ಕಾಫಿ ಪ್ಲಾಂಟರ್ಸ್ ಅಸೋಸಿಯೇಷನಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ. ನಾನೇ ಲೇಟ್ ಆಗೋದ್ರೆ ಚೆನ್ನಾಗಿರುತ್ತಾ? ಆ ಮೀಟಿಂಗ್ ಮುಗಿಸ್ಕೊಂಡು ನನ್ನ ಹೊಸ ಕಾಫಿ ಚೈನ್ ಬಿಸ್ನೆಸ್ ಮೀಟಿಂಗ್ ಕೂಡ ಇದೆ. ಆ ವಿಚಾರವಾಗಿ ನಾನೊಂದು 2-3 ಕಡೆ ಹೋಗೋದಿದೆ. ಒಂದು ಕಡೆ ಲೇಟ್ ಆದರೆ ಎಲ್ಲ ಕಡೆ ಲೇಟ್ ಆಗೋಗುತ್ತೆ. ಅದು ಅಲ್ಲದೆ ನನಗೋಸ್ಕರ ಎಲ್ಲರೂ ವೆಯ್ಟ್ ಮಾಡೋದು ನನಗಿಷ್ಟ ಆಗಲ್ಲ. ಇನ್ ಬಿಟ್ವೀನ್ ಅಲ್ಲೆಲ್ಲಾದರೂ ತಿಂಡಿ ತಿನ್ಕೋತೀನಕ್ಕ. ನನ್ನ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಕ್ಕ, ನೀನು ಆರಾಮಾಗಿ ತಿಂಡಿ ಮಾಡು, ಓಕೆನಾ? ಬಾಯ್ ಬಾಯ್. ಪ್ರೀತು, ತಿಂಡಿ ತಿನ್ನೋದನ್ನ ಮರಿಬೇಡ. ಓಕೆ. ಅಪ್ಪ, ಅಂತೂ ನನ್ನ ತಮ್ಮ ಕುಡಿಯೋದು ಬಿಟ್ಟು ಮನುಷ್ಯನಾದ್ನಲ್ಲ. ಥ್ಯಾಂಕ್ ಗಾಡ್. ಕಂಪನಿ ಕೆಲಸಗಳನ್ನು ನೋಡ್ಕೊತಿದ್ದಾನೆ ಅಂದರೆ ಅವನೇ CEO ಆಗಲಿ, ಅದೇ ಸರಿ. ಈ CEO ಪೋಸ್ಟ್ ನಮಗೆ ಸಿಗದೇ ಇದ್ರೂ ಪರವಾಗಿಲ್ಲ, ನನ್ನ ತಮ್ಮನಿಗೆ ಸಿಗಲಿ. ಸರ, ಸಾಂಬಾರ್ನ್ಯಾಗ ಖಾರ ಜಾಸ್ತಿ ಆಗೈತೇನ್ರಿ? ಇಲ್ಲ ಭಟ್ರೆ, ಚೆನ್ನಾಗೇ ಇದೆ. ಅಂದ್ರ ನಿಮ್ಮ ಕಣ್ಣಾಗ ನೀರು ಬಂದಾವ್ರಿ, ಅದಕ್ಕೆ ರೀ. ಅದು ಖಾರಕ್ಕೆ ಬರ್ತಿರೋ ಕಣ್ಣೀರಲ್ಲ ಭಟ್ರೆ, ಸಂತೋಷಕ್ಕೆ ಬರ್ತಿರೋ ಕಣ್ಣೀರು. ಪ್ರೀತಮ್ ಡಿಸ್ಟರ್ಬ್ ಆಗಿ ರೂಮ್ ಒಳಗೆ ಸೇರ್ಕೊಂಡಾಗ ಅವನ ಆಚೆಗೆ ತರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇವತ್ತು ಅವನು ಮೊದಲಿನ ಥರ ಕೆಲಸ ಮೀಟಿಂಗು ಅಂತ ಹೋಗ್ತಿರೋದನ್ನು ನೋಡ್ತಿದ್ರೆ
ತುಂಬ ಖುಷಿ ಆಗ್ತಿದೆ. ಬಟ್ರೆ ಅವನು ಚಿಕ್ಕವನಿದ್ದಾಗ ಫಸ್ಟ್ ಟೈಮ್ ಸ್ಕೂಲಿಗೆ ಹೋದಾಗ ನನಗೆಷ್ಟು ಸಂತೋಷ ಆಗಿತ್ತೋ ಇವತ್ತು ಅಷ್ಟೇ ಸಂತೋಷ ಆಗ್ತಿದೆ. ಇವತ್ತು ಆ ಖುಷಿಗೆ ಒಂದು ಒಳ್ಳೆ ಸ್ವೀಟ್ ಮಾಡಿ. ಆತ್ರಿ, ಜರೂರ್ ಮಾಡ್ತೀನಿ ರೀ. ಅಪ್ಪ